ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಅಮೆರಿಕ ಮತ್ತು ಇರಾನ್ ನಡುವೆ ನಡೀತಾ ಇರುವ ಭೀಕರ ಯುದ್ಧ ಇದೀಗ ನಿರ್ಣಾಯಕ ಹಂತ ತಲುಪಿರುವಂತೆ ಕಾಣಿಸ್ತಿದೆ. ದೊಡ್ಡಣ್ಣ ಅಮೆರಿಕ ಈಗ ತನ್ನ ಬತ್ತಳಿಕೆಯಲ್ಲಿದ್ದ ಅತ್ಯಂತ ಅಪಾಯಕಾರಿ ಅಸ್ತ್ರವೊಂದನ್ನು ಇರಾನ್ ಮೇಲೆ ಪ್ರಯೋಗಿಸಿದೆ. ಹೌದು, ಇರಾನ್ ಜಗತ್ತಿನ ಅತಿ ಮುಖ್ಯ ವ್ಯಾಪಾರ ಮಾರ್ಗವಾದ ಹೋರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿದ್ದೇ ತಡ ರೊಚ್ಚಿಗೆದ್ದ ಅಮೆರಿಕ ಇರಾನ್ನ ಸೇನಾ ನೆಲೆಗಳ ಮೇಲೆ ಬರೋಬ್ಬರಿ 2200 kg ತೂಕದ ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಸುರಿಸಿದೆ. ಈ ಬಾಂಬ್ಗಳು ಭೂಮಿಯ ಆಳಕ್ಕೆ ನುಗ್ಗಿ ಇರಾನ್ನ ಕ್ಷಿಪಣಿ ನೆಲೆಗಳನ್ನು ಧ್ವಂಸ ಮಾಡಿವೆ. ಇತ್ತ ಇರಾನ್ ಕೂಡ ಸುಮ್ಮನೆ ಕೂತಿಲ್ಲ. ತನ್ನ ಟಾಪ್ ನಾಯಕನ ಹತ್ಯೆಗೆ ಸೇಡು ತೀರಿಸಿಕೊಳ್ಳಲು ಇಸ್ರೇಲ್ ಮೇಲೆ ಭೀಕರ ಕ್ಷಿಪಣಿ ದಾಳಿ ನಡೆಸಿದೆ. ಹಾಗಾದ್ರೆ ಏನಿದು ಬಂಕರ್ ಬಸ್ಟರ್ ಬಾಂಬ್? ಇದು ಎಷ್ಟು ಡೇಂಜರಸ್? ತನ್ನ ಟಾಪ್ ನಾಯಕನ ಹತ್ಯೆಗೆ ಇರಾನ್ ಕೊಟ್ಟ ತಿರುಗೇಟೇನು? ಅಮೆರಿಕದ ಮುಂದಿನ ಪ್ಲಾನ್ ಏನು? ಇರಾನ್ನ ಪರಮಾಣು ಅಸ್ತ್ರಗಳನ್ನು ವಶಪಡಿಸಿಕೊಳ್ಳಲು ಟ್ರಂಪ್ ಮಾಡಿದ್ದಾರ ಮಾಸ್ಟರ್ ಪ್ಲಾನ್? ಇಂದಿನ ವಿಡಿಯೋದಲ್ಲಿ ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಇರಾನ್ ಜಗತ್ತಿನ 20% ತೈಲ ಪೂರೈಕೆಯಾಗುವ ಹೋರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿ ಅಲ್ಲಿ ಹಡಗುಗಳ ಮೇಲೆ ದಾಳಿ ಮಾಡ್ತಿದೆ. ಮಂಗಳವಾರವೂ ಟ್ಯಾಂಕರ್ ಒಂದರ ಮೇಲೆ ದಾಳಿ ಮಾಡಿದೆ. ಇದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಗಗನಕ್ಕೇರಿದೆ. ಈ ಜಲಮಾರ್ಗವನ್ನು ಓಪನ್ ಮಾಡಲು ಅಮೆರಿಕ ಈಗ ತನ್ನ ಬ್ರಹ್ಮಾಸ್ತ್ರವನ್ನು ಬಳಸಿದೆ. ಭೂಮಿಯೊಳಗೆ ನುಗ್ಗಿತು ಬಂಕರ್ ಬಸ್ಟರ್ ಬಾಂಬ್. ಮಂಗಳವಾರ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಪಡೆಗಳು ಹೋರ್ಮುಜ್ ಜಲಸಂಧಿಯ ಬಳಿ ಇರುವ ಇರಾನ್ನ ಕ್ಷಿಪಣಿ ನೆಲೆಗಳ ಮೇಲೆ ಬರೋಬ್ಬರಿ 5000 ಪೌಂಡ್ ತೂಕದ ಡೀಪ್ ಪೆನೆಟ್ರೇಟರ್ ಅಂದರೆ ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಹಾಕಿದೆ. ಇರಾನ್ ತನ್ನ ಕ್ಷಿಪಣಿಗಳನ್ನು ಮತ್ತು ಡ್ರೋನ್ಗಳನ್ನು ಬೆಟ್ಟದ ಗುಹೆಗಳಲ್ಲಿ, ಭೂಮಿಯ ಆಳದಲ್ಲಿರುವ ಸುರಂಗಗಳಲ್ಲಿ ಬಚ್ಚಿಟ್ಟಿದೆ. ಸಾಮಾನ್ಯ ಬಾಂಬ್ಗಳು ಈ ಗುಹೆಗಳನ್ನು ನಾಶಪಡಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಈ GBU-72 ಬಂಕರ್ ಬಸ್ಟರ್ ಬಾಂಬ್ಗಳು ಭೂಮಿಯ ಅಥವಾ ಕಾಂಕ್ರೀಟ್ನ ಆಳಕ್ಕೆ ನುಗ್ಗಿ ಒಳಗೆ ಹೋದ ನಂತರ ಸ್ಫೋಟಗೊಳ್ಳುತ್ತೆ. GPS ತಂತ್ರಜ್ಞಾನ ಹೊಂದಿರುವ ಈ ಬಾಂಬ್ಗಳು ಎಂಥದ್ದೇ ಮಳೆ, ಚಳಿ, ಗಾಳಿ ಇದ್ರೂ ಗುರಿಯನ್ನು ನಿಖರವಾಗಿ ಹೊಡೆಯಬಲ್ಲವು. ಇಂಥ ಒಂದೊಂದು ಬಾಂಬ್ನ ಬೆಲೆ ಬರೋಬ್ಬರಿ 2 ಕೋಟಿ ರೂಪಾಯಿಗೂ ಹೆಚ್ಚು. ಹೋರ್ಮುಜ್ ಜಲಸಂಧಿಯನ್ನು ಸೇಫ್ ಮಾಡಲು ಅಮೆರಿಕ ಕನಿಷ್ಠ 3 ವಾರಗಳ ಕಾಲ ಇದೇ ರೀತಿ ನಿರಂತರವಾಗಿ ಬಾಂಬ್ ದಾಳಿ ನಡೆಸಲಿದೆ ಅಂತ ತಜ್ಞರು ಹೇಳಿದ್ದಾರೆ. ಮಿತ್ರ ರಾಷ್ಟ್ರಗಳ ಮೇಲೆ ಟ್ರಂಪ್ ಗರಂ. ಇತ್ತ ಹೋರ್ಮುಜ್ ಜಲಸಂಧಿಯನ್ನು ರಕ್ಷಿಸಲು ಸಹಾಯ ಮಾಡುವಂತೆ ಡೊನಾಲ್ಡ್ ಟ್ರಂಪ್ ನ್ಯಾಟೋ ಮಿತ್ರ ರಾಷ್ಟ್ರಗಳನ್ನು ಕೇಳಿದ್ರು. ಆದರೆ ಯುರೋಪಿಯನ್ ದೇಶಗಳು ಅಮೆರಿಕಕ್ಕೆ ಸಹಾಯ ಮಾಡಲು ಹಿಂದೇಟು ಹಾಕಿವೆ. ಇದರಿಂದ ಗರಂ ಆಗಿರುವ ಟ್ರಂಪ್, ನಾವು ಉಕ್ರೇನ್ ಯುದ್ಧದಲ್ಲಿ ಅವರಿಗೆ ಕೋಟ್ಯಂತರ ಡಾಲರ್ ಸಹಾಯ ಮಾಡಿದ್ದೀವಿ, ಆದರೆ ಅವರು ನಮಗೆ ಒಂದು ಮೈನ್ ಸ್ವೀಪರ್ ಹಡಗನ್ನು ಕಳಿಸಿಲ್ಲ, ನಮಗೆ ಯಾರ ಸಹಾಯವೂ ಬೇಡ, ನಾವೇ ನೋಡಿಕೊಳ್ತೀವಿ ಅಂತ ಗುಡುಗಿದ್ದಾರೆ. ರೊಚ್ಚಿಗೆದ್ದ ಇರಾನ್ ಇಸ್ರೇಲ್ ಮೇಲೆ ಭೀಕರ ದಾಳಿ. ಒಂದೆಡೆ ಅಮೆರಿಕ ಅಬ್ಬರಿಸ್ತಾ ಇದ್ರೆ, ಇತ್ತ ಇರಾನ್ ಕೂಡ ಬುಸುಗುಡ್ತಾ ಇದೆ. ನಿನ್ನೆಯಷ್ಟೇ ಇರಾನ್ನ ಡಿಫ್ಯಾಕ್ಟೋ ನಾಯಕ ಅಲಿ ಲಾರಿಜಾನಿ ಅವರನ್ನು ಇಸ್ರೇಲ್ ಹತ್ಯೆ ಮಾಡಿತ್ತು. ಇದಕ್ಕೆ ಸೇಡು ತೀರಿಸಿಕೊಳ್ಳುವುದಾಗಿ ಶಪಥ ಮಾಡಿದ ಇರಾನ್ ಸೇನೆ ನಿನ್ನೆ ರಾತ್ರಿ ಇಸ್ರೇಲ್ನ ಮಧ್ಯಭಾಗದ ಮೇಲೆ ಭೀಕರ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿ ನಡೆಸಿದೆ. ಟೆಲ್ ಅವೀವ್ ಸೇರಿದಂತೆ ಇಸ್ರೇಲ್ನ ಹಲವು ನಗರಗಳ ಮೇಲೆ ಇರಾನ್ ಕ್ಷಿಪಣಿಗಳ ಮಳೆಗರೆದಿದೆ. ಈ ದಾಳಿಯಲ್ಲಿ 2 ಇಸ್ರೇಲಿಗರು ಮೃತಪಟ್ಟಿದ್ದು, ಹಲವು ಕಟ್ಟಡಗಳು ನಾಶವಾಗಿದೆ. ಅಷ್ಟೇ ಅಲ್ಲ, ಇರಾಕ್ನ ಬಾಗ್ದಾದ್ನಲ್ಲಿರುವ ಅಮೆರಿಕದ ರಾಯಭಾರಿ ಕಚೇರಿ ಮೇಲೂ ಇರಾನ್ ಬೆಂಬಲಿತ ಉಗ್ರರು ಡ್ರೋನ್ ಮತ್ತು ರಾಕೆಟ್ ದಾಳಿ ನಡೆಸಿದ್ದಾರೆ. ಅಮೆರಿಕದ ಮುಂದಿನ ಟಾರ್ಗೆಟ್ ಏನು? ಇರಾನ್ನ ಪರಮಾಣು ಅಸ್ತ್ರವನ್ನು ನಾಶ ಮಾಡುತ್ತಾ ಟ್ರಂಪ್ ಪಡೆ. ಈಗ ಯುದ್ಧ ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ. ಇರಾನ್ನ ಸೇನೆ, ಕ್ಷಿಪಣಿ ನೆಲೆಗಳು, ರೆಡಾರ್ಗಳು ಬಹುತೇಕ ನಾಶವಾಗಿವೆ. ಈಗ ಇರಾನ್ ಬಳಿ ಉಳಿದಿರುವ ಕೊನೆಯ ಅಸ್ತ್ರ ಅಂದರೆ ಅದು ಪರಮಾಣು ಇಂಧನ. ಇರಾನ್ ತನ್ನ ಇಸ್ಫಹಾನ್ ನಗರದ ಬೆಟ್ಟದ ಅಡಿಯಲ್ಲಿ ಅಪಾರ ಪ್ರಮಾಣದ ಪರಮಾಣು ಇಂಧನವನ್ನು ಬಚ್ಚಿಟ್ಟಿದೆ. ಒಂದೊಮ್ಮೆ ಇರಾನ್ ಅದನ್ನು ಬಳಸಿ ಪರಮಾಣು ಬಾಂಬ್ ತಯಾರಿಸಿದರೆ ಅಮೆರಿಕ ಮತ್ತು ಇಸ್ರೇಲ್ಗೆ ಬಹುದೊಡ್ಡ ಕಂಟಕ ಗ್ಯಾರಂಟಿ. ಹೀಗಾಗಿ ಈಗ ಡೊನಾಲ್ಡ್ ಟ್ರಂಪ್ ಇರಾನ್ನ ನೆಲಕ್ಕೆ ಅಮೆರಿಕದ ಕಮಾಂಡೋಗಳನ್ನು ಕಳಿಸಿ ಆ ಪರಮಾಣು ಇಂಧನವನ್ನು ವಶಪಡಿಸಿಕೊಳ್ಳುವ ಅಥವಾ ನಾಶ ಮಾಡುವ ಬಹುದೊಡ್ಡ ಸಾಹಸಕ್ಕೆ ಕೈ ಹಾಕೋ ಸಾಧ್ಯತೆ ಇದೆ. ಇದು ಒಸಾಮಾ ಬಿನ್ ಲಾಡೆನ್ ಕಾರ್ಯಾಚರಣೆಗಿಂತಲೂ 10 ಪಟ್ಟು ಹೆಚ್ಚು ಡೇಂಜರಸ್ ಆಪರೇಷನ್ ಆಗಿರಲಿದೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ. ಟ್ರಂಪ್ ಕೂಡ ನನಗೆ ಗ್ರೌಂಡ್ ಆಪರೇಷನ್ ಬಗ್ಗೆ ಭಯ ಇಲ್ಲ, ನಾನು ಯಾವುದಕ್ಕೂ ಹೆದರೋದಿಲ್ಲ ಅಂತ ಹೇಳೋ ಮೂಲಕ ಹೊಸ ಆಪರೇಷನ್ನ ಸುಳಿವು ನೀಡಿದ್ದಾರೆ.
ಒಟ್ಟಿನಲ್ಲಿ ಬಂಕರ್ ಬಸ್ಟರ್ ಬಾಂಬ್ಗಳು ಮತ್ತು ಕ್ಷಿಪಣಿಗಳ ಅಬ್ಬರದಿಂದ ಮಧ್ಯಪ್ರಾಚ್ಯ ಅಕ್ಷರಶಃ ನರಕವಾಗಿ ಬದಲಾಗಿದೆ. ಸ್ನೇಹಿತರೆ, ಇರಾನ್ನ ಪರಮಾಣು ಅಸ್ತ್ರಗಳನ್ನು ವಶಪಡಿಸಿಕೊಳ್ಳಲು ಅಮೆರಿಕ ತನ್ನ ಸೇನೆಯನ್ನ ಇರಾನ್ ನೆಲದ ಮೇಲೆ ಕಳಿಸೋದು ಸೇಫ್ ಅಂತ ನಿಮಗನ್ಸುತ್ತಾ? ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.